ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪಾಜಿ ಅವರು. ಈಗಾಗಲೇ ನಾವು ಈ ಘಟನೆ ನಡೆದಾಗ ಅಂದರೆ ಬಾಣಂತಿಯರ ಸಾವು ಕೇವಲ 9 ತಿಂಗಳಲ್ಲಿ 464 ಜನ ಬಾಣಂತಿಯರು ತೀರ್ಕೊಂಡಿದ್ದಾರೆ ಬಗ್ಗೆ ಇಂದು ನಾವು ಈ ಘಟನೆ ಸಂಭವಿಸಿದಾಗ ವರದಿನೂ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಈಗ ಅದ್ರ ವರದಿ ಬಂದದ ಏನಾಯಿತು ಅಂತೇಳಿ ನಮ್ಮ ದಿನೇಶ್ ಗುಂಡ್ರಾಯರು ಅದನ್ನು ವರದಿಗೆ ಸಲ್ಲಿಸಿದ್ರು. ಯಾವ ಕಾರಣ ಈ ಘಟನೆ ಆಗೋದು ಕಾರಣ ಏನಪ್ಪ, ಕೇವಲ 9 ತಿಂಗಳಲ್ಲಿ 465 ಜನ ಹೆಣ್ಮಕ್ಳು ಹೆಂಗೆ ತಿಳ್ಕೊಂಡ್ರು ಅಂತೆಲ್ಲ. ಯಾಕೆ ಅಷ್ಟು ಅಸ್ವಸ್ಥದನ ನಮ್ಮ ಸರ್ಕಾರಿ ದವಾಖಾನೆಗಳಲ್ಲೇ ಮತ್ತು ಪ್ರೈವೇಟ್ದಲ್ಲಿಯೂ ಸಹಿತ ಅಷ್ಟು ಅಸ್ವಸ್ಥದನ. ಇದು ಕಾರಣ ಏನಪ್ಪ, ಯಾರು ಕಾರಣ ಆಗಿರ್ಬೋದು? ಸಿಜರಿನ್ ಆಗಿರ್ಬೋದಾ, ಸಹಸವಾಗಿರ್ಬೋದಾ, ಲಿಂಗ ಲ್ಯಾಕ್ಟೇಜ್ ಅನ್ನೋಂಥದ್ದಾಗಿರ್ಬೋದಾ, ಯಾವುದಾಗಿರ್ಬೋದು ಇದು ಕಾರಣ ಅನ್ನೋದ್ರ ಬಗ್ಗೆ ತನಿಖೆಗೆ ಒಳಪಡಿಸಿದರು. ವಿಶೇಷವಾಗಿ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಸವಿತಾ ನೇತೃತ್ವದ ಸಮಿತಿ ರಚಿಸಲಾಗಿದೆ. ಡಾಕ್ಟರ್ ಸವಿತಾ ಅವರು ಇದನ್ನು ರಚನೆ ಮಾಡಿ ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿ ಪ್ರಕಾರ ಈಗ ನಮ್ಮ ಮಧ್ಯಂತರ ವರದಿ ಅದ, ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ. ಅಟ್ಲೀಸ್ಟ್ ಈ ವರದಿಯಲ್ಲಿ ಅವರು ಯಾವ ಕಾರಣಕ್ಕಾಗಿ ತಿಳ್ಕೊಂಡ್ರು, ಏನಾಯಿತು ಎಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲೋ ಪ್ರಯತ್ನ ಮಾಡಿದ್ರು ಆ ವರದಿಯಲ್ಲಿ. ಅದ್ರ ಬಗ್ಗೆ ಒಂದೆರಡು ಮಾತು ನಿಮ್ಮೊಂದಿಗೆ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಯಾರದೇ ಸಾವಾಗಲಿ, ಸಾವು ಭಾಳ ನೋವಿಂದು ಮತ್ತು ಅದೊಂದು ಏನಪ್ಪ ಅಂದರೆ ಮರೆಯಲಾರದ ಘಟನೆ. ಯಾವುದೇ ಜೀವನದಲ್ಲಿ ಹುಟ್ಟು ಮತ್ತು ಸಾವು ಇವೆರಡೂ ಜೀವನದ ಅವಿಭಾಜ್ಯ ಹಂಗಿದ್ದರೂ ಸಹ ಬಿಟ್ಟು ಹೋದಾಗ ಭಾಳಷ್ಟು ದುಃಖಗಳಾಗ್ತವೆ. ಅದರಲ್ಲೂ ಮಗುವಿನ ಜೊತೆ ತಿಳ್ಕೊಳ್ಳೋಂಥ ಹೆಣ್ಣುಮಕ್ಕಳ ಬಗ್ಗೆ ನಾವು ಎಷ್ಟು ಮರಿಗಿದ್ರು, ಎಷ್ಟು ಚಿಂತನೆ ಮಾಡಿದ್ರು ಕಡಿಮೆ. ಇದು ಆಗಬಾರ್ದು ಅಂತಂದ್ರೆ ನಮ್ಮ ಆಸ್ಪತ್ರೆಗಳು, ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳು ವೆಲ್ ಎಕ್ವಿಪ್ಡ್ ಅಥವಾ ವೆಲ್ ಎಸ್ಟಾಬ್ಲಿಷ್ಡ್ ಅಥವಾ ಬಹಳ ಸೈಂಟಿಫಿಕ್ಕಾಗಿ ನಾವು ನಡೆಸ್ಕೊಂಡು ಹೋಗ್ಬೇಕಾಗ್ಯದ. ಅದು ಸರ್ಕಾರ ಭಾಳ ಕಾಳಜಿ ತೊಗೊಳ್ಬೇಕಾಗ್ಯದ. ಯಾಕಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋಗೋರು ಯಾರಪ್ಪ ಅಂದ್ರೆ ಬಡವರು, ಹೊಟ್ಟೆ ಹಸದಂಥ ಜನ, ಉದ್ಯೋಗ ಇಲ್ಲದಂಥ ಜನ, ಅವ್ರ ಹೆಂಡರು ಅವ್ರ ಮಕ್ಕಳು ಹೋಗ್ತಾ ಇರ್ತಾರಲ್ಲ, ಅದು ಭಾಳ ಮಹತ್ವದ. ಅದಕ್ಕೆ ನಮ್ಮ ಗುಂಡರಾಯರಾಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು ಮತ್ತು ಎಷ್ಟು ಕಾಳಜಿ ವಹಿಸ್ಬೇಕಾಗಿತ್ತು. ಯಾಕಂದ್ರೆ ವಹಿಸಿದ್ರೆ ಇಷ್ಟು ಜನ ಸಾಯ್ತಾ ಇರಲಿಲ್ಲ ಅಂತೇಳಿ. ಆದರೆ ರೆಗ್ಯುಲರಾಗಿ ಕಳೆದ 5-6 ವರ್ಷದಿಂದ ನೋಡ್ತಾ ಬಂದಾಗ ಈಗ ಸಾವು ಆಗ್ತಾನೆ ಇದೆ. ಇದು ಬಳ್ಳಾರಿದು ಒಂದಲ್ಲ ಮತ್ತೊಂದಲ್ಲ, ಎಲ್ಲ ಕಡೆಯಿಂದ ಸಾವುಗಳು ಆಗ್ತಾಯಿದ್ದಾವೆ. ಯಾಕೆ ಆಗ್ತದಪ್ಪ ಇದಕ್ಕಂದ್ರೆ ಅಶಿಸ್ತು, ವೈದ್ಯರ ನಿರ್ಲಕ್ಷ್ಯ, ಅದ್ರ ಜೊತೆಗೆ ವೈದ್ಯರು ಕಡಿಮೆ ಇರುವಂಥದ್ದು. ಸರ್ಕಾರಿ ದವಾಖಾನೆಗಳಲ್ಲಿ ಅವ್ರು ಸಪ್ರೇಟಾಗಿ ಮತ್ತು ವೈದ್ಯರು ದವಾಖಾನೆಗಳು ಹಾಕೊಂಡು ಕೊಡ್ತಂಥ ಖಾಸಗಿಯಾಗಿ. ಇವೆಲ್ಲ ಕಾರಣಗಳಾಗಿ ಸರ್ಕಾರಿ ದವಾಖಾನೆಗಳಲ್ಲಿ ಹೆಚ್ಚು ಸಾವುಗಳು ಆಗ್ತಾಯಿದ್ದಾವೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಯಾಕಂದರೆ 2024 ಏಪ್ರಿಲ್ 1ರಿಂದ ಡಿಸೆಂಬರ್ 31ರೊಳಗೆ 70% ಸಾವುಗಳನ್ನ ನಾವು ತಡಿಬಹುದಿತ್ತು ಅಂತೇಳಿ ನಮ್ಮ ಡಾಕ್ಟರ್ ಸವಿತಾ ನೇತೃತ್ವದ ವರದಿ ಹೇಳ್ತಾ ಇದ್ದಾರೆ. ಅದು ಸವಿತಾ ಅವ್ರು ಹೇಳ್ತಾ ಇದ್ದಾರೆ, ಅವ್ರ ಜೊತೆಗಾರರು ಹೇಳ್ತಾ ಇದ್ದಾರೆ. ನಾವು 70% ಅಂದ್ರೆ 4